ಮಕ್ಕಳೇ, ಗ್ರೀಸ್ ದೇಶದಲ್ಲಿ ಒಬ್ಬ ಶ್ರೇಷ್ಠನಾದಂತಹ ಸಂತ ಇದ್ದನಂತೆ. ಅವನನ್ನು ನೋಡಿದಾಗಲೇ ಅವನ ಪ್ರಭಾವ ಕಂಡು ವಂದಿಸುವ ರೀತಿಯಲ್ಲಿ ಅವನು ಇದ್ದ. ಅನೇಕರು ಬಂದು ಅವನಲ್ಲಿ ಜೀವನದ ಆದರ್ಶಗಳನ್ನು ಕೇಳುತ್ತಿದ್ದರು, ಪಥಗಳ ಬಗ್ಗೆ ಚಿಂತಿಸುತ್ತಿದ್ದರು. ಅವನಿಗೆ ಸರಿಯಾದ ಮನೆಯೂ ಇರಲಿಲ್ಲ, ಸರಿಯಾದ ಬಣ್ಣವಿಲ್ಲ, ವ್ಯವಸ್ಥೆ ಸರಿಯಾಗಿಲ್ಲ. ಆದರೆ ಅಲ್ಲಿ ಸುಖವಾಗಿ ಅವನು ವಾಸ ಮಾಡ್ತಾ ಇದ್ದ. ಒಂದು ಸಂದರ್ಭದಲ್ಲಿ ಹಬ್ಬದ ದಿನ ಸಂತ ಹೊರಗಿನ ಮನೆಗಳನ್ನೆಲ್ಲ ನೋಡ್ತಾ ಹೊರಟಿದ್ದ. ಎಲ್ಲರೂ ತಮ್ಮ ತಮ್ಮ ಮನೆಗಳನ್ನು ಅತ್ಯಂತ ಶೃಂಗಾರಗೊಳಿಸಿದ್ದರು, ಬಣ್ಣ ಮಾಡಿದ್ದರು. ನೋಡಿ ಸಂತೋಷ ಪಡುತ್ತಾ ಹೊರಟವನಿಗೆ ತಮ್ಮ ಮನೆಗೆ ಇವನು ಬರಲಿ, ತಮ್ಮ ಮನೆಯನ್ನು ನೋಡ್ಬೋದು ಎಂಬ ಆಸೆ ಇತ್ತು. ಆದರೆ ಸಂತ ಹಾಗೆ ಸಂತೋಷ ಪಡುತ್ತಾ ಹೋಗ್ತಾ ಇದ್ದ. ಅಷ್ಟರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಆ ಸಂತರಿದ್ದಲ್ಲಿ ಬಂದು, ಸ್ವಾಮಿ, ನಮ್ಮ ಮನೆಗೆ ಬರಬೇಕು, ಆಗಮಿಸಬೇಕು ಎಂದು ಕರೀತಾನೆ, ಒತ್ತಾಯಿಸ್ತಾನೆ. ಬರ್ತಾರವರು. ಬಂದಾಗ, ಇದೋ ಈ ಮನೆ ತಮಗಾಗಿ ನಾನು ಕಟ್ಟಿದ್ದೇನೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇನೆ, ಈ ಮನೆಯನ್ನು ತಾವು ಸ್ವೀಕರಿಸಬೇಕು. ನೀವು ಇದ್ದಂತಹ ಮನೆ ಸರಿಯಾಗಿ ಇಲ್ಲವಾದ ಕಾರಣದಿಂದ ನಾನು ಉಚಿತವಾಗಿಯೇ ಈ ಮನೆಯನ್ನು ತಮಗಾಗಿ ಅರ್ಪಿಸುತ್ತಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆಗ ಅವರು ಅಷ್ಟೇ ಸರಳವಾಗಿ, ಇಲ್ಲ, ನಾನು ಈ ಮನೆಯನ್ನು ತೆಗೆದುಕೊಳ್ಳಲಾರೆ, ನಾನು ಕೇವಲ ಮನೆಗಳನ್ನು ನೋಡುತ್ತಾ ಸಂತೋಷ ಪಡುತ್ತಾ ಬರುತ್ತಿದ್ದೇನೆ ಹೊರತು ಮನೆಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಅಲ್ಲ ಎಂಬುದಾಗಿ ಹೇಳ್ತಾರೆ. ಆಗ ಶ್ರೀಮಂತನಿಗೆ ಆಶ್ಚರ್ಯ ಆಗ್ತದೆ. ಅಯ್ಯೋ, ಇಂಥ ಮನೆಯನ್ನು ಉಚಿತವಾಗಿ ನಾನು ಕೊಡುತ್ತೇನೆಂದರೂ ಸಹಿತ ಯಾವ ರೀತಿಯ ಉದ್ವೇಗಕ್ಕಾಗಲಿ, ಯಾವ ರೀತಿಯ ಮನಸ್ಸಿನ ಬದಲಾವಣೆಗೂ ಒಳಗಾಗದೆ ನಿರಾಕರಿಸಿ ಬಿಟ್ರಲ್ಲ ಇವರು, ಎಂತಹ ಶಕ್ತಿ ಎಂಬುದಾಗಿ ಭಾವಿಸ್ತಾನೆ. ಮತ್ತು ಅವರನ್ನು ಕೇಳ್ತಾನೆ ಅವನು, ಸ್ವಾಮಿ, ಇದು ಹೇಗೆ ನಿಮಗೆ ಸಾಧ್ಯವಾಯಿತು? ಈ ರೀತಿಯಾಗಿ ಇಂಥ ಸುಂದರವಾದಂತಹ ದೊಡ್ಡದಾದಂತಹ ಮನೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ, ಆದರೆ ನೀವು ನಿರ್ಲಿಪ್ತರಾಗಿ ಇದನ್ನು ತಿರಸ್ಕರಿಸಿ ಬಿಟ್ಟಿದ್ದೀರಿ, ಬೇಡ ಅಂತ ಹೇಳ್ತಾ ಇದ್ದೀರಿ ಎಂಬುದಾಗಿ ಕೇಳ್ತಾನೆ ಅವರಿಗೆ. ಆಗ ಅವರು ಹೇಳ್ತಾರೆ, ಮನುಷ್ಯನಾದವನು ಹೃದಯ ಶ್ರೀಮಂತಿಕೆಯನ್ನು ಬೆಳೆಸಿಕೊಳ್ಳಬೇಕು. ಮನುಷ್ಯನು ಸಹಜವಾಗಿ ಇದ್ದಕ್ಕಿದ್ದ ಹಾಗೆ ಮನಸ್ಸನ್ನು ಹರಿಯಬಿಟ್ಟರೆ ಬಯಕೆಗಳು ಅನಿಯಮಿತವಾದವುಗಳು, ಬೇಕು ಬೇಕು ಬೇಕು, ಎಷ್ಟು ಬೇಕಾದರೂ ಕೊಟ್ಟರೂ ಕೂಡ ಕಡಿಮೆಯಾಗಿಯೇ ಕಾಣ್ತದೆ, ಎಷ್ಟು ಬೆಳೆದರೂ ಕೂಡ ಕಡಿಮೆಯಾಗಿಯೇ ಕಾಣ್ತದೆ. ಆದರೆ ಮನಸ್ಸನ್ನು ಹೃದಯ ಶ್ರೀಮಂತಿಕೆಯಿಂದ ತುಂಬಿಕೊಂಡರೆ ಇದೆಲ್ಲವೂ ಗೌಣ. ಮನೆಗಳಿಂದ, ಶ್ರೀಮಂತಿಕೆಯಿಂದ, ಹಣದಿಂದ ಯಾವನನ್ನು ನಾವು ಉನ್ನತ ಮಟ್ಟವಾಗಿ ನೋಡಲಾಗದು. ಆದರೆ ಹೃದಯ ಶ್ರೀಮಂತಿಕೆ ಇದ್ದವನು ಯಾವಾಗಲೂ ಸಮಾಧಾನಿಯಾಗಿರ್ತಾನೆ, ನಿತ್ಯ ತೃಪ್ತನಾಗಿರ್ತಾನೆ ಅವನು. ಇಲ್ಲವಾದರೆ ಬಯಕೆಗಳು ಮನುಷ್ಯನನ್ನು ಬಿಡುವುದೇ ಇಲ್ಲ. ಹಾಗಾಗಿ ಸರ್ವಜ್ಞಾನವನ್ನು ಬೆಳೆಸಿಕೊಳ್ಳಬೇಕು, ಮನಸ್ಸನ್ನು ಶ್ರೀಮಂತಗೊಳಿಸಿಕೊಳ್ಳಬೇಕು ಎಂದು ಅವನಿಗೆ ಅವರು ಹೇಳ್ತಾರೆ. ಆಗ ಅವನಿಗದು, ಶ್ರೀಮಂತನಿಗೆ, ಹೌದು, ತಾನು ಇಷ್ಟೆಲ್ಲ ಶ್ರೀಮಂತಿಕೆ ಗಳಿಸಿದ್ದೇನೆ, ಆದರೆ ತನಗೆ ಇನ್ನೂ ಇದರ ದಾಹ ಹಿಂಗಿಲ್ಲ. ಹಣ ಬೇಕು, ದುಡ್ಡು ಬೇಕು, ಮನೆ ಬೇಕು, ಒಂದು ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಇದರ ಬಗ್ಗೆ ವಿಚಾರ ಮಾಡ್ತೇವೆ ಎಂಬುದಾಗಿ ತಿಳಿತಾನೆ. ಅವರಿಗೆ ವಂದಿಸಿ, ಇನ್ನು ಮುಂದೆ ತಾನೂ ಕೂಡ ತಮ್ಮ ಶಿಷ್ಯನಾಗಿ ಇದರ ಅಭ್ಯಾಸವನ್ನು ಮಾಡ್ತೇನೆ, ಜೀವನ ಆದರ್ಶವನ್ನು ಬೆಳೆಸಿಕೊಳ್ಳುತ್ತೇನೆ ಎಂದು ಹೇಳ್ತಾನೆ. ಅವರು ಕೂಡ ಹಾಗೆ ತಮ್ಮ ಪಾಡಿಗೆ ತಾವು ನಗುತ್ತಾ ಹೊರಟು ಬಿಡುತ್ತಾರೆ. ಹೀಗೆ ನಾವು ಇಲ್ಲಿ ತಿಳಿದುಕೊಳ್ಳತಕ್ಕಂಥದ್ದು, ಮನುಷ್ಯನಿಗೆ ಎಷ್ಟಿದ್ದರೂ ಕಡಿಮೆಯಾಗಿಯೇ ಕಾಣುತ್ತದೆ. ಹಾಗಿದ್ದರೆ
ಜ್ಞಾನವನ್ನು ಬೆಳೆಸಿಕೊಂಡಾಗ ಮನಸ್ಸನ್ನು ಹೃದಯ ಶ್ರೀಮಂತಿಕೆಯನ್ನು ಪಡೆದಾಗ ನಮಗೆ ಅವೆಲ್ಲವೂ ನಿರ್ಲಿಪ್ತವಾಗಿ ಕಾಣುತ್ತದೆ. ಇದ್ದವರಲ್ಲಿ ಸಮಾಧಾನ ಪಡುವಂತಹ ನಿತ್ಯ ತೃಪ್ತಿಯುಳ್ಳವರು ನಾವಾಗುತ್ತೇವೆ. ಇದ್ದದರಲ್ಲಿ ಸಮಾಧಾನ ಪಡತಕ್ಕಂಥದ್ದು ಎಂದು ಹೇಳ್ತಾ ಈ ಬಗ್ಗೆ ಓದೋಣ, ತಿಳಿದುಕೊಳ್ಳೋಣ, ಜ್ಞಾನಿಗಳ ಜ್ಞಾನವನ್ನು ನಾವು ಕೂಡ ಪಡೆಯೋಣ, ಹಂಚಿಕೊಳ್ಳೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.